MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇಲ್ಲೆಲ್ಲ ಕಡೆಗೂ ಕೂಡ ಯುದ್ಧದ ತಾಲೀಮು ನಡೀತಿರುವಂಥ ಸಂದರ್ಭದಲ್ಲಿ, ಯುದ್ಧ ನಡೀತಿರುವಂಥ ಸಂದರ್ಭದಲ್ಲಿ ಏನಾದರೂ ಅಪಾಯಗಳಾದರೆ, ತೊಂದರೆಗಳಾದರೆ ಯಾವ ರೀತಿ ಅಲ್ಲಿಂದ ಪಾರಾಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ. ಗೃಹ ಇಲಾಖೆ ಒಟ್ಟು 3 ವಿಭಾಗಗಳನ್ನು ಮಾಡಿದೆ. ಏರ್ಪೋರ್ಟ್, ಮೆಟ್ರೋ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಸೇನಾ ನೆಲೆಗಳು, ಬಂದರುಗಳು, ನ್ಯೂಕ್ಲಿಯರ್ ಪ್ಲಾಂಟ್ಗಳು, ಜಲವಿದ್ಯುತ್ಗಾರಗಳು, ಇದೆಲ್ಲದರ ಬಗ್ಗೆ ಜಾಗೃತಿ. ನಗರದಿಂದ ಹಿಡಿದು ಹಳ್ಳಿ ತನಕ ಕೆಲವೊಂದು ಕಡೆ ತುಂಬ ಆಯಕಟ್ಟಿನ ಸ್ಥಳಗಳಿವೆ, ಸೂಕ್ಷ್ಮ ಸ್ಥಳಗಳಿವೆ. ಇಂಥ ಕಡೆಗೆ ವಿಶೇಷವಾಗಿ ಮುಂಜಾಗ್ರತೆಯನ್ನು ವಹಿಸಲಾಗುತ್ತೆ. ದೆಹಲಿ, ಗುಜರಾತ್, ಹರಿಯಾಣ, ಜಮ್ಮು ಕಾಶ್ಮೀರ, ಎಲ್ಲೆಲ್ಲಿ ಬಾರ್ಡರ್ ಇರುತ್ತಲ್ಲ, ರಾಜಸ್ಥಾನ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ತಾರಾಪುರ ನ್ಯೂಕ್ಲಿಯರ್ ಪ್ಲಾಂಟ್ ಆಗಿರ್ಬೋದು, ಹರಿಯಾಣದ ಅಂಬಾಲಾ, ಅಲ್ಲೂ ಕೂಡ ಈ ಕಸರತ್ತು ನಡೆಯುತ್ತೆ. ಜಾಸ್ತಿ ಜನಸಂಖ್ಯೆ ಇರುವಂಥ ಪ್ರದೇಶಗಳು ನೋಡಿ. ಈ ಸಂದರ್ಭದಲ್ಲಿ ಜನಜಾಗೃತಿ ವೆರಿ ಇಂಪಾರ್ಟೆಂಟ್. ನಿಮ್ಗಳ ಕೋಆಪರೇಷನ್ ಕೂಡ ವೆರಿ ಇಂಪಾರ್ಟೆಂಟ್. ಯಾರು ಯುದ್ಧದ ಸಂದರ್ಭದಲ್ಲಿ ತಲೆಹರಟೆ ಮಾಡೋಕ್ಕೆ ಹೋಗಬಾರ್ದು. ಯಾವುದು ನಿಯಮಾವಳಿಗಳನ್ನು ಹೇಳ್ತಾರೆ ಅದನ್ನು ಪಕ್ಕಾ ಫಾಲೋ ಮಾಡಬೇಕು. ಗುಂಪುಗೂಡುವಂಥದ್ದು, ಮಾತಾಡೋದು, ಸಂತೆಗಳಲ್ಲಿ ನೆರೆದು ಬಿಡೋದು, ಜಾತ್ರೆಗಳಲ್ಲಿ ನೆರೆದು ಬಿಡೋದು, ಈ ಥರದ್ದೆಲ್ಲ ಈಗಲೇ ಹೆದರ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಾವು ಜಾಗೃತವಾಗಿರಬೇಕು. ನಮ್ಮ ಜಾಗೃತಿ ಇದೆಯಲ್ಲ, ಅದು ದೇಶದ ಜಾಗೃತಿ. ಕೊನೆಗೆ ಅಲ್ಲಿ ಶತ್ರುಗಳ ಜೊತೆಗೆ ಹೋರಾಟ ಮಾಡೋದು ಬಿಟ್ಟು ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಜನ ಬರಂಗೆ ಆಗಬಾರ್ದು. ಅದು ನಮ್ಮೆಲ್ಲರ ಜವಾಬ್ದಾರಿ. ಅದು ಬೇರೆ ಬೇರೆ ದೇಶಗಳಲ್ಲಿ ಇಂಥ ಸ್ಥಿತಿ ಇಲ್ಲ. ಪುಟ್ಟ ದೇಶಗಳಿರ್ತವೆ, ಪ್ರಶ್ನೆ ಬೇರೆ. ಜಪಾನ್ ಅಂತ ದೇಶದಲ್ಲಿ, ಇಸ್ರೇಲ್ ಅಂತ ದೇಶದಲ್ಲಿ ಎಲ್ಲ ಏನು ಗೊತ್ತಾ, ಈ ಸೈನಿಕರಿಗೆ ಏನೇನು ಟ್ರೈನಿಂಗ್ ಕೊಡ್ತಾರಲ್ಲ, ಅವೆಲ್ಲ ಸೈನಿಕರಿಗೆ ಕೊಡಬೇಕಾದಂಥ ಟ್ರೈನಿಂಗ್ಗಳನ್ನು ಜನರಿಗೆ ಕೊಟ್ಬಿಟ್ಟಿರ್ತಾರೆ. ಜನರು ಕೂಡ ಗನ್ ಇಟ್ಕೊಂಡು ಓಡಾಡ್ತಿರ್ತಾರೆ. ಅವರೂ ಕೂಡ ವಾರದಲ್ಲಿ 1 ದಿವಸ 2 ದಿವಸ ದೇಶ ರಕ್ಷಣೆ ಮಾಡ್ತಾರೆ. ನಮ್ಮಲ್ಲಿ ಮಾತ್ರ ಬೇಕಾಬಿಟ್ಟು ಮಾತಾಡ್ಕೊಂಡು ಸೈನಿಕರ ಆತ್ಮಸ್ಥೈರ್ಯ ಕುಗ್ಸುವಂಥ ಮಾತುಗಳು, ತಿಕ್ಕಲ ಮಾತುಗಳನ್ನ ಆಡ್ಕೊಂಡು ನಾವು ಕಾಲ ಕಳಿತೀವಿ. ದೆಹಲಿಯ ಕನೌಟ್ ಪ್ಲೇಸ್ನಲ್ಲಿ ಅಲ್ಲೂ ಕೂಡ ಮಾಕ್ ಡ್ರಿಲ್ ಆಗುತ್ತೆ. ಗೃಹ ಸಚಿವಾಲಯ ಇದಕ್ಕೆ ಸಂಬಂಧಪಟ್ಟಂಗೆ ಸಂದೇಶವನ್ನು ಕೂಡ ರವಾನಿಸಿದೆ. ಕನೌಟ್ ಪ್ಲೇಸ್ನಲ್ಲಿ ನಾಳೆ ಮಾಕ್ ಡ್ರಿಲ್. ದೆಹಲಿಯಾದ್ಯಂತ ಬಿಗಿ ಬಂದೋಬಸ್ತ್. ದೆಹಲಿ ರಾಷ್ಟ್ರದ ರಾಜಧಾನಿ ದೆಹಲಿ. ಸಾಮಾನ್ಯವಾಗಿ ಏನಾದರೂ ಆಮೇಲೆ ಎಲ್ಲದಕ್ಕಿಂತ ಒಂದು ದೊಡ್ಡ ಸಂಗತಿ ಏನಪ್ಪ ಅಂತಂದರೆ, ದೆಹಲಿ ತುಂಬ ಟಾರ್ಗೆಟ್ಗಳಿಗೆ ಹತ್ತಿರ ಇದೆ. ದೇಶದ ನಡುವೆ ಇದ್ದಿದ್ದರ ಸಂಗತಿ ಬೇರೆ. ಬಾರ್ಡ್ರಲ್ಲಿರೋದ್ರಿಂದ ಭಾಳ ಹುಷಾರ ನೋಡ್ಕೋಬೇಕು. ಬರೀ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, 1971 ನಂತರ 54 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿ ಜಾಗೃತಿ ಮೂಡಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಶಾಲಾ ಕಾಲೇಜುಗಳಿಂದ ಹಿಡಿದು, ಮಾಲ್ಗಳಿಂದ ಹಿಡಿದು, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಏರ್ಪೋರ್ಟ್ ತನಕ ಎಲ್ಲ ಕಡೆಗೂ ಕೂಡ ಮಾಕ್ ಡ್ರಿಲ್ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಇನ್ನೊಂದು, ದೇಶದ ಆಯಕಟ್ಟಿನ ಭಾಗಗಳಲ್ಲಿ ವಿಶೇಷವಾಗಿ ಮುಂಜಾಗ್ರತೆಯನ್ನು ಕೂಡ ವಹಿಸಲಾಗುತ್ತೆ ಅನ್ನುವಂಥದ್ದು. ಎಲ್ಲೆಲ್ಲಿ ನಡೆಯುತ್ತೆ, ಜೊತೆಗೆ ಕರ್ನಾಟಕದ ಯಾವ್ಯಾವ ಭಾಗಗಳಲ್ಲಿ ನಡೆಯುತ್ತೆ, ಈ ಮಾಕ್ ಡ್ರಿಲ್ ಯಾವ ರೀತಿ ಇರುತ್ತೆ ಹರೀಶ್? ಹೌದು ರಂಗನಾಥ್, ಮುಖ್ಯವಾಗಿ ಯುದ್ಧದ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕಾಗಿದೆ. ಯುದ್ಧ ಅಂದ್ರೆ ಹೇಗಿರುತ್ತೆ, ಯುದ್ಧದ ಪರಿಸ್ಥಿತಿಯಲ್ಲಿ ನಾಗರಿಕರು ಹೇಗೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಬೇಕು, ವಾಯುದಾಳಿ ಆದಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಕ್ಷಿಪಣಿ ದಾಳಿ ಆದಂಥ ಸಂದರ್ಭದಲ್ಲಾಗಿರ್ಬೋದು, ಈ ಥರದ ಯಾವುದೇ ಯುದ್ಧದ ಸನ್ನಿವೇಶದಲ್ಲಿ ನಾಗರಿಕರು ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ ಮಾಕ್ ಡ್ರಿಲ್ ನಡೀತಾ ಇರುವಂತಹದ್ದು. ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇದೆ, ಪಂಜಾಬಲ್ಲಿ ನಡೀತಾ ಇದೆ, ದೆಹಲಿಯಲ್ಲಿ ನಡೀತಾ ಇದೆ. ಜೊತೆಗೆ ಇನ್ನಿತರ ರಾಜ್ಯಗಳಲ್ಲಿ ಈ ಒಂದು ಮಾಕ್
ಮಾಕ್ ಡ್ರಿಲ್ ನಡೀತಾ ಇರುವಂತಹದ್ದು. ಬೆಂಗಳೂರಲ್ಲೂ ಕೂಡ ರಾಜ್ಯದಲ್ಲೂ ಕೂಡ ಬೆಂಗಳೂರು ಸೇರಿದಂತೆ 3 ಕಡೆ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ ಅನ್ನುವಂತಹದನ್ನ ಹೇಳಲಾಗ್ತಿದೆ. ಮತ್ತೆ ಮುಖ್ಯವಾಗಿ ಈ ಮಾಕ್ ಡ್ರಿಲ್ ನಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅಂತಂದ್ರೆ NDRF, SDRF, ಮತ್ತೆ ಅಗ್ನಿಶಾಮಕ ದಳದವರು, NCC ಅವರು, ಮತ್ತೆ ಹೀಗೆ ಹೋಮ್ ಗಾರ್ಡ್ಸ್ ಗಳಾಗಿರ್ಬೋದು, ಪೊಲೀಸ್ ಅವರಾಗಿರ್ಬೋದು, ಅರೆ ಸೈನಿಕ ಪಡೆ ಆಗಿರ್ಬೋದು, ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಇಲ್ಲಿ ಭಾಗಿಯಾಗಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತಹದ್ದು. ಯುದ್ಧದ ಸನ್ನಿವೇಶ ಈ ಜನರೇಷನ್ ಜನರು ನೋಡಿಲ್ಲ, ಇತ್ತೀಚಿನ ಯುವಕರು ನೋಡಿಲ್ಲ. ಇವರು ಕೂಡ ಯುದ್ಧದಲ್ಲಿ ಹೇಗೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬಹುದು, ಯುದ್ಧ ಅಂತಂದ್ರೆ ಏನು, ಕ್ಷಿಪಣಿಗಳ ದಾಳಿ ಹೇಗಾಗುತ್ತೆ, ಒಂದ್ ವೇಳೆ ಕ್ಷಿಪಣಿ ದಾಳಿ ಆಯ್ತು ಅಂತಂದ್ರೆ ಅಥವಾ ಯುದ್ಧ ವಿಮಾನಗಳು ದಾಳಿ ಮಾಡಿದ್ವು ಅಂತಂದ್ರೆ ಜನರು ಯಾವ ಕಟ್ಟಡದಲ್ಲಿ ಹೋಗಬೇಕು, ಕಟ್ಟಡದ ಭದ್ರತೆ ಹೇಗಿರುತ್ತೆ, ಮತ್ತೆ ಕಟ್ಟಡದಿಂದ ಎಷ್ಟು ದೂರ ಒಳಗೆ ಹೋಗಿ ಸೇಫ್ ಆಗಿರ್ಬೇಕು ಅನ್ನುವಂಥದ್ದು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು. ಒಂದು ವೇಳೆ ಬೆಂಕಿ ಹೊತ್ಕೊಳ್ತು ಅಂತಂದ್ರೆ ಬೆಂಕಿಯಿಂದ ರಕ್ಷಣೆ ಪಡೆಯುವಂಥದ್ದು ಹೇಗೆ, ಹೀಗೆ ಎಲ್ಲ ನಾನಾ ವಿಧದಲ್ಲಿ ಹೇಗೆ ಜನರನ್ನ ರಕ್ಷಣೆ ಮಾಡುವಂಥ ವಿಚಾರ ಒಂದ್ ಕಡೆ ಆದ್ರೆ, ಬಹು ಮುಖ್ಯವಾಗಿ ದೇಶದ ಪ್ರಮುಖ ಸ್ಥಳಗಳೇನಿರ್ತವೆ, ಭದ್ರತಾ ಸ್ಥಳಗಳಾಗಿರ್ಬೋದು, ರಕ್ಷಣಾ ಸ್ಥಳಗಳಾಗಿರ್ಬೋದು, ದೇಶದ ಆರ್ಥಿಕತೆಯನ್ನು ನಿರ್ಧರಿಸುವಂತಹ ಸ್ಥಳಗಳಾಗಿರ್ಬೋದು, ಡ್ಯಾಮ್ಗಳಾಗಿರ್ಬೋದು, ಇವುಗಳ ರಕ್ಷಣೆಯು ಕೂಡ ಬಹಳಷ್ಟು ಮುಖ್ಯ ಆಗಿರುತ್ತೆ. ಈಗ ರಾಜ್ಯದಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಡ್ಯಾಮ್ಗಳಿಗೂ ಕೂಡ ರಕ್ಷಣೆಯನ್ನು ಕೊಡಬೇಕಾಗುತ್ತೆ. ಶತ್ರು ರಾಷ್ಟ್ರಗಳು ಜನರನ್ನ, ಸೈನಿಕರನ್ನ ಸಾಯಿಸೋದು ಒಂದ್ ಕಡೆ ಆದ್ರೆ, ದೇಶದ ಆರ್ಥಿಕತೆಯನ್ನು ನಿರ್ಧರಿಸುವಂತಹ, ದೇಶದ ಭದ್ರತೆಯನ್ನು ನಿರ್ಧರಿಸುವಂತಹ, ದೇಶದ ರಕ್ಷಣೆಗೆ ಬೆನ್ನೆಲುಬಾಗಿರ್ತಕ್ಕಂತಹ ಸ್ಥಾವರಗಳನ್ನು ಕೂಡ ಅಟ್ಯಾಕ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇಂಥವುಗಳನ್ನು ಕೂಡ ಬಚಾವ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನು ಕೂಡ ಈ ಮಾಕ್ ಡ್ರಿಲ್ ನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗುತ್ತೆ. ಅಂದ್ರೆ ಮುಖ್ಯವಾಗಿ ದೊಡ್ಡ ದೊಡ್ಡ ಕಟ್ಟಡಗಳಾಗಿರ್ಬೋದು, ಇಂಥವುಗಳನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ಬಹುದು ಅನ್ನುವಂಥ ನಿಟ್ಟಲ್ಲಿ ಸಂಪೂರ್ಣವಾದಂತಹ ಮಾಕ್ ಡ್ರಿಲ್ ಮಾಡಲಾಗ್ತಿದೆ. ಮತ್ತು 1971ರಲ್ಲಿ ಈ ರೀತಿಯಾದಂತಹ ಒಂದು ಮಾಕ್ ಡ್ರಿಲ್ ನಡೆದಿತ್ತು. ಅದಾದ ಬಳಿಕ ಈಗ ನಡೀತಿರ್ತಕ್ಕಂತಹ ಮಾಕ್ ಡ್ರಿಲ್ ಅಂದರೆ ಇಡೀ ದೇಶದ ಜನತೆಗೆ ಯುದ್ಧ ಅಂದ್ರೇನು, ಯುದ್ಧದ ಪರಿಸ್ಥಿತಿ ಅಂದ್ರೇನು ಅನ್ನುವಂತಹ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಇದು ಆಗಿರುತ್ತೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.